ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು? ಆಪ್ಷನ್ ಎ ಮಂಗಳೂರು ಸಮಾಚಾರ, ಆಪ್ಷನ್ ಬಿ ಪ್ರಜಾವಾಣಿ, ಆಪ್ಷನ್ ಸಿ ಉದಯವಾಣಿ, ಆಪ್ಷನ್ ಡಿ ಕನ್ನಡಪ್ರಭ. ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸಮಾಚಾರ. ಕರ್ನಾಟಕದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ದಿನಪತ್ರಿಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 2, ಇನ್ಸುಲಿನ್ ಇದು ಯಾವುದನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಬಿಪಿಯನ್ನು, ಆಪ್ಷನ್ ಬಿ ಜ್ವರವನ್ನು, ಆಪ್ಷನ್ ಸಿ ಶುಗರ್ ಅನ್ನು, ಆಪ್ಷನ್ ಡಿ ಗ್ರಂಥಿಗಳನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್ ಅನ್ನು. ಪ್ರಶ್ನೆ ಸಂಖ್ಯೆ 3, ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ಎ ಇಂಗ್ಲಿಷ್, ಆಪ್ಷನ್ ಬಿ ಹಿಂದಿ, ಆಪ್ಷನ್ ಸಿ ತಮಿಳು, ಆಪ್ಷನ್ ಡಿ ತೆಲುಗು. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದಿ ಭಾಷೆ. ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಎಂದರೆ ಹಿಂದಿ ಭಾಷೆಯಾಗಿದೆ. ಪ್ರಶ್ನೆ ಸಂಖ್ಯೆ 4, ಹಸಿರು ಸೂರ್ಯನು ಯಾವ ದೇಶದಲ್ಲಿ ಉದಯಿಸುತ್ತಾನೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. ಹಸಿರು ಬಣ್ಣದ ಸೂರ್ಯ ನಾರ್ವೆ ದೇಶದಲ್ಲಿ ಉದಯಿಸುತ್ತಾನೆ. ಪ್ರಶ್ನೆ ಸಂಖ್ಯೆ 5, ಕಫಕ್ಕೆ ಅತ್ಯುತ್ತಮವಾದ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ. ಇದು ಕಫಕ್ಕೆ ಅತ್ಯುತ್ತಮವಾದುದು. ಪ್ರಶ್ನೆ ಸಂಖ್ಯೆ 6, ಕಾಲಿನ ಮೇಲೆ ಮೊಟ್ಟೆಯನ್ನು ಇಟ್ಟುಕೊಂಡು ಕಾಯುವ ಪಕ್ಷಿ ಯಾವುದು? ಆಪ್ಷನ್ ಎ ಕಾಗೆ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಪೆಂಗ್ವಿನ್, ಆಪ್ಷನ್ ಡಿ ಉಷ್ಟ್ರಪಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಂಗ್ವಿನ್. ಇದು ಕಾಲಿನ ಮೇಲೆ ಮೊಟ್ಟೆಯನ್ನು ಇಟ್ಟುಕೊಂಡು ಕಾಯುತ್ತದೆ. ಪ್ರಶ್ನೆ ಸಂಖ್ಯೆ 7, ಮಾನವನ ಹೃದಯದ ಸರಾಸರಿ ತೂಕವೆಷ್ಟು? ಆಪ್ಷನ್ ಎ 100 ಗ್ರಾಂಗಳು, ಆಪ್ಷನ್ ಬಿ 250 ಗ್ರಾಂಗಳು, ಆಪ್ಷನ್ ಸಿ 350 ಗ್ರಾಂಗಳು, ಆಪ್ಷನ್ ಡಿ 400 ಗ್ರಾಂಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 250 ಗ್ರಾಂಗಳು. ಪ್ರಶ್ನೆ ಸಂಖ್ಯೆ 8, ಅತಿ ಹೆಚ್ಚು ಫ್ರಿಜ್ ನೀರು ಕುಡಿದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಶೀತ, ಆಪ್ಷನ್ ಬಿ ಜ್ವರ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ಅತಿಯಾದ ಫ್ರಿಜ್ ನೀರು ಕುಡಿದರೆ ಸಾಮಾನ್ಯವಾಗಿ ಬರುವ ಕಾಯಿಲೆ ಎಂದರೆ ಅದು ಮಲಬದ್ಧತೆಯಾಗಿದೆ. ಫ್ರೆಂಡ್ಸ್, ಇಂಥ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪ್ರಶ್ನೆ ಸಂಖ್ಯೆ 9, ರಾತ್ರಿಯ ವೇಳೆ ಸೇಬು ಹಣ್ಣನ್ನು ಯಾಕೆ ತಿನ್ನಬಾರದು? ಆಪ್ಷನ್ ಎ ಉಬ್ಬಸ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಅಜೀರ್ಣತೆ, ಆಪ್ಷನ್ ಡಿ ಹಾರ್ಟ್ ಅಟ್ಯಾಕ್. ಸರಿಯಾದ ಉತ್ತರ
ಆಪ್ಷನ್ ಎ, ಆಪ್ಷನ್ ಬಿ ಹಾಗೂ ಆಪ್ಷನ್ ಸಿ. ರಾತ್ರಿಯ ವೇಳೆ ಸೇಬು ಹಣ್ಣನ್ನು ತಿನ್ನುವುದರಿಂದ ಉಬ್ಬಸ, ಗ್ಯಾಸ್ಟ್ರಿಕ್ ಹಾಗೂ ಅಜೀರ್ಣತೆ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 10 ಹಾಗೂ ಕೊನೆಯ ಪ್ರಶ್ನೆ. ಮುಂಬೈ ಷೇರು ವಿನಿಮಯ ಸೂಚ್ಯಂಕದ ಹೆಸರೇನು? ಆಪ್ಷನ್ ಎ ನಿಫ್ಟಿ, ಆಪ್ಷನ್ ಬಿ ಸೆನ್ಸೆಕ್ಸ್, ಆಪ್ಷನ್ ಸಿ ಇಂಡಿಯಾ ವಿಕ್ಸ್, ಆಪ್ಷನ್ ಡಿ ನಾಸ್ಟಾಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೆನ್ಸೆಕ್ಸ್. ಇದು ಮುಂಬೈ ಷೇರು ವಿನಿಮಯ ಸೂಚ್ಯಂಕದ ಹೆಸರಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.